press the bell icon on the YouTube app and never miss another update. Hello students, let's start the new lesson, that is division, in today's class. You already learned about division, right? You already learned some basic things about division. So in this lesson, let us discuss the division of 5-digit number with 1 or 2-digit number. So and some verbal problems now kalita hogtivi. Let us see what is exactly the division. Division andre practical meaning ಏನು. So let us take one example. See, if one example ಕೊಟ್ಟಿದ್ದಾರೆ ನಿಮಗೆ ರಿವಿಷನ್ ಎಕ್ಸಸೈಸ್ ಅಂತ. ಸೊ ಲೆಟ್ಸ್ ಟೇಕ್ ದ ಎಕ್ಸಾಂಪಲ್ ಆಫ್ ದ್ಯಾಟ್ ಓನ್ಲಿ ಟು ಸಾಲ್ವ್. ಅಲ್ಲಿ ಒಂದಷ್ಟು ರ್ಯಾಟ್ಸ್ನ ಕೊಟ್ಟಿದ್ದಾರೆ ನಿಮಗೆ. ಆ ರ್ಯಾಟ್ಸ್ನ ಕೊಟ್ಟು ಅವರೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ 6 rats ಇದೆ. or else I'll take a question ರಿವಿಷನ್ ಎಕ್ಸಸೈಸ್ ಅಲ್ಲಿ ಅಲ್ಲಿ ಒಂದು ಬರ್ಡ್ನ ಕೊಟ್ಟಿದ್ದಾರೆ. ಸೊ ಆ ಬರ್ಡ್ನ ಟೋಟಲ್ ನಂಬರ್ ಆಫ್ ಬರ್ಡ್ಸ್ ಎಷ್ಟಿದೆ? 10 ಬರ್ಡ್ಸ್ ಇದೆ. ಸೊ ಲೆಟ್ us draw the 10 birds. ಸೊ ಆರ್ಎಲ್ಸ್ ನಾನು ಒಂದು ಬಾಲ್ನ ತೊಗೊಂಡ್ಬಿಡ್ತೀನಿ. ಆ 10 ಬರ್ಡ್ಸ್ ಬದಲು ಒಂದು ಬಾಲ್ನ ತೊಗೊಂಡು, ಯಾಕೆ ಬಾಲ್ನ ತೊಗೊಳ್ತೀನಿ? ಜಸ್ಟ್ ಇಟ್ ವಿಲ್ ಟೇಕ್ ಲೆಸ್ ಟೈಮ್ ಟು ಡ್ರಾ ಮಾಡೋದಕ್ಕೆ ಈಸಿ ಆಗಲಿ ಅಂತ ಆ ಬರ್ಡ್ ಬದಲು ನಾನು ಬಾಲ್ನ ತೊಗೊಳ್ತೀನಿ. ಸೊ 1 2 3 4 5 6 7. ಸೊ ಸ್ಮಾಲ್ ಆಗಿ ಬರ್ಬಿಡ್ತೀನಿ. 1 2 3 4 5 6 7 8 9 10. 3 6 plus 3 9 10. ಏನು ಹೇಳಿದ್ದಾರೆ? 10 ಡಿವೈಡೆಡ್ ಬೈ 5 ಅಂತ ಹೇಳಿದ್ದಾರೆ. ಸೊ ಇಟ್ ಮೀನ್ಸ್ ಡಿವಿಷನ್ ಏನು ಮೀನಿಂಗ್ ಕೊಡುತ್ತೆ ಅಂದರೆ, ಟೋಟಲ್ 10 ಇದೆ. ಫಸ್ಟ್ ನಂಬರ್ ಏನು ಹೇಳುತ್ತೆ? ಟೋಟಲ್ ನಂಬರ್. ಸೊ ಇಲ್ಲಿ ಟೋಟಲ್ ನಂಬರ್ ಇದೆ. ಡಿವೈಡೆಡ್ ಬೈ 5 ಅಂದರೆ ಟೋಟಲ್ ಬಾಲ್ಸ್ನ ನಾವು 5 ಗ್ರೂಪ್ಸ್ ಆಗಿ ಡಿವೈಡ್ ಮಾಡಬೇಕು. ಅಂದರೆ 1 2 3 4 5 5ನ ಸೇರಿ ಒಂದು ಗ್ರೂಪ್ ಮಾಡ್ತೀವಿ. ನೆಕ್ಸ್ಟ್ ರಿಮೈನಿಂಗ್ 5 ಸೇರಿ ಇನ್ನೊಂದು ಗ್ರೂಪ್ ಮಾಡ್ತೀವಿ. ಸೊ ವಾಟ್ ಇಟ್ ಇಂಡಿಕೇಟ್ಸ್? ನ್ಯೂಮರೇಟರ್ ಅಂತ ಹೇಳ್ತೀವಿ, ಅಥವಾ ಜಸ್ಟ್ ನಿಮಗೆ ಗೊತ್ತಿದೆ, ಐ ವಿಲ್ ಎಕ್ಸ್ಪ್ಲೇನ್ ಇನ್ ದ ನೆಕ್ಸ್ಟ್. ಡಿವೈಡೆಂಟ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅ ಡಿವೈಡೆಂಟ್, ದಿಸ್ ಇಸ್ ಅ ಡಿವೈಸೆಂಟ್. ಸೊ ಡಿವೈಡೆಂಟ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಸೊ ಇಟ್ ಗಿವ್ಸ್ ಯು ಅ ಟೋಟಲ್ ನಂಬರ್ ಆಫ್ ಥಿಂಗ್ಸ್. ಆ್ಯಂಡ್ ಈ ಡಿವೈಸರ್ ಏನು ಇಂಡಿಕೇಟ್ ಮಾಡುತ್ತೆ? ನಂಬರ್ ಎಷ್ಟು ಸೇರಿ ಒಂದು ಗ್ರೂಪ್ ಮಾಡಬೇಕು ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ದಸ್ ಏನು ನಮಗೆ ಸಿಗುತ್ತಲ್ಲ ಕೋಶಂಟ್, ಸೊ ಆ ಕೋಶಂಟ್ ಏನು ಇಂಡಿಕೇಟ್ ಮಾಡುತ್ತೆ? ನಂಬರ್ ಆಫ್ ಗ್ರೂಪ್ಸ್. ಇಲ್ಲಿ ಟೋಟಲ್ ನಂಬರ್ ಆಫ್ ಗ್ರೂಪ್ಸ್ ಎಷ್ಟಾಯಿತು? 2 ಗ್ರೂಪ್ಸ್ ಆಯಿತು. ಸೊ ಈ 2 ಏನು ಇಂಡಿಕೇಟ್ ಮಾಡುತ್ತೆ? ಕೋಶಂಟ್. ಸೊ 10 ಡಿವೈಡೆಡ್ ಬೈ 5 ಅಂದರೆ ಟೋಟಲ್ ಬಾಲ್ಸ್ 10 ಇದೆ. 5ದು ಒಂದು ಗ್ರೂಪಾಗಿ ಮಾಡಿದ್ರೆ ನಮಗೆ 2 ಗ್ರೂಪ್ ಸಿಗುತ್ತೆ. ಸೊ ಫಸ್ಟ್ ಕ್ವೆಶನಿಗೆ ಆನ್ಸರು 2 ಆಗುತ್ತೆ. ಅದೇ ಥರ ಫ್ಲವರ್ಸ್ ಇದೆ. ಬಿ ಕ್ವೆಶನಲ್ಲಿ ನೀವೇ ಟ್ರೈ ಮಾಡಿರಿ. ಆ ಫ್ಲವರ್ಸ್ನ ಟೋಟಲ್ ನಂಬರ್ ಆಫ್ ಫ್ಲವರ್ಸ್ 20 ಇದೆ. 4 ಆಗಿ ಡಿವೈಡ್ ಮಾಡಿರಿ. ಸೊ ನಾನು ನಿಮಗೆ ಶಾರ್ಟಾಗಿ ತೋರಿಸ್ತೀನಿ. ಟೋಟಲ್ 20 ಫ್ಲವರ್ಸ್ ಇದೆ. ಸೊ ಸ್ಟಾರ್ ಥರ ಬರ್ಕೊಂಡ್ಬಿಡ್ತೀನಿ. 2 3 4 5 6 7 8 9 10 and 11 12 13 14 15 16 17 18 19 20. ಸೊ ಏನು ಇಂಡಿಕೇಟ್ ಮಾಡ್ತಿದೆ ಅಂದರೆ 20 ಡಿವೈಡೆಡ್ ಬೈ 4 ಅಂದರೆ ಟೋಟಲ್ 20 ಇದೆ. 4ದು ಒಂದು ಗ್ರೂಪಾಗಿ ಮಾಡಬೇಕು. 1 1 2 3 4 ಇಲ್ಲಿ ಒಂದು ಗ್ರೂಪ್ ಆಯಿತು. ನೆಕ್ಸ್ಟ್ 1 2 3 4. ಸೊ ಅನದರ್ ಗ್ರೂಪ್. ಇಲ್ಲಿ 1 2 ಇದೆ. ಸೊ ಈ 2 ಆ್ಯಂಡ್ ಯುವರ್ ನೆಕ್ಸ್ಟ್ 2 ಸೇರಿ ಇಲ್ಲೊಂದು ಗ್ರೂಪ್ ಆಗುತ್ತೆ. 1 2 3 ಗ್ರೂಪ್ಸ್ ಆಯಿತು. ನೆಕ್ಸ್ಟ್ ಅಗೇನ್ 4 ತೊಗೊಳ್ತೀವಿ ಆ್ಯಂಡ್ ರಿಮೈನಿಂಗ್ 4. ಸೊ ಎಷ್ಟು ಗ್ರೂಪ್ಸ್ ಆಯಿತು ಅಂತ ನಾವು ಇಸ್ ಈಕ್ವಲ್ಸ್ ಟು ಆದಮೇಲೆ ಬರಿತೀವಿ. 1 2 3 ಇದೆರಡು ಸೇರಿ ಒಂದು ಗ್ರೂಪ್. 3 4 5 ಟೋಟಲ್ ನಂಬರ್ ಆಫ್ ಗ್ರೂಪ್ಸ್ ಎಷ್ಟಾಯಿತು? 20 ಡಿವೈಡೆಡ್ ಬೈ 4 ಅಂದರೆ 5. ಸೊ
ಆನ್ಸರ್ ಇಸ್ 5. ಅದೇ ಥರ ನೀವು ಸಿಗೆ ಟ್ರೈ ಮಾಡಿರಿ. 15ಇಂದ 3ನ ಡಿವೈಡ್ ಮಾಡಿದ್ರೆ ಸೊ 3 ಒಂದು ಗ್ರೂಪ್ ಆಗಿ ಮಾಡ್ತಾ ಹೋಗ್ರಿ. 3 ಮೆಂಬರ್ಸು ಒಂದು ಗ್ರೂಪ್ ಆಗಿ ಮಾಡಿದ್ರೆ ಇಟ್ ವಿಲ್ ಗಿವ್ ಯು ಆನ್ಸರ್ 5 ಗ್ರೂಪ್ಸ್ ಬರುತ್ತೆ. ಸೊ 5 ಗ್ರೂಪ್ ಆಗುತ್ತೆ. ಆ್ಯಂಡ್ ಡಿನಲ್ಲಿ ಡಾಗ್ಸ್ ಕೊಟ್ಟಿದ್ದಾರೆ. ಸೊ ಟೋಟಲ್ ನಂಬರ್ ಆಫ್ ಡಾಗ್ಸ್ 9 ಇದೆ. ಒಂದು ಗ್ರೂಪಲ್ಲಿ 3 ಡಾಗ್ಸ್, ಅದೇ 3ಗೆ ಒಂದು ಸರ್ಕಲ್ ಮಾಡಿ ನೆಕ್ಸ್ಟ್ 3ಗೆ ಸೊ ಇಟ್ ವಿಲ್ ಗಿವ್ 3 ಗ್ರೂಪ್ಸ್. ಸೊ ಆನ್ಸರ್ ಫಾರ್ ಡಿ ಕ್ವೆಶನ್ ಈಸ್ 3. ಜಸ್ಟ್ ಡಯಾಗ್ರಾಮ್ಸ್ನ ಡ್ರಾ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಡೈರೆಕ್ಟಾಗಿ ಹೇಳಿದ್ದೀನಿ. ನೀವು ಹಾಗೆ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ಕೊಳ್ಳಿ. ಆ್ಯಂಡ್ ಲೆಟ್ ಅಸ್ ಟೇಕ್ ಸೆಕೆಂಡ್ ಮೇನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಡಿವೈಡ್ ದ ಫಾಲೋಯಿಂಗ್ ಯೂಸಿಂಗ್ ರಿಪೀಟೆಡ್ ಸಬ್ಟ್ರಾಕ್ಷನ್ ಮೆಥಡ್ ಅಂತ ಕೇಳಿದ್ದಾರೆ. ಸೊ ಹೆಂಗೆ ಸಬ್ಟ್ರಾಕ್ಷನ್ ಮೆಥಡ್ನ ಹೆಂಗೆ ಯೂಸ್ ಮಾಡೋದು ಅಂತ ನೋಡ್ತಾ ಹೋಗೋಣ. ನಿಮಗೆ ಡಿವಿಷನ್ ಮೆಥಡು ಗೊತ್ತಿದೆ. ಸೊ ಇಲ್ಲಿ ಅವ್ರು ಪರ್ಟಿಕ್ಯುಲರಾಗಿ ಸಬ್ಟ್ರಾಕ್ಷನ್ ಮೆಥಡ್ ಅಂತ ಕೇಳಿದ್ದಾರೆ. ಸೊ ಯು ಹ್ಯಾವ್ ಟು ಯೂಸ್ ದ ಸಬ್ಟ್ರಾಕ್ಷನ್ ಮೆಥಡ್. ರಿವಿಷನ್ ಎಕ್ಸಸೈಸಲ್ಲಿ ಸೆಕೆಂಡ್ ಮೈನು 12 ಡಿವೈಡೆಡ್ ಬೈ 4 ಅಂತ ಇದೆ. ಸೊ ಹೀಗೆ ರಿಪೀಟೆಡ್ ಸಬ್ಟ್ರಾಕ್ಷನ್ ಮೆಥಡ್ ಅಂದರೆ 12 ಆ್ಯಂಡ್ 4 ಇದೆ. ಡಿವೈಡ್ ಮಾಡೋ ಹಾಗಿಲ್ಲ, ನಾವು ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. 12ಅಲ್ಲಿ 4ನ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. 12ಅಲ್ಲಿ 4ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 8 ಬರುತ್ತೆ. ನೆಕ್ಸ್ಟ್ 8ಅಲ್ಲಿ 4ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 4. ಸೊ 12ಅಲ್ಲಿ 4ನ ಸಬ್ಟ್ರ್ಯಾಕ್ಟ್ ಮಾಡಿದ್ವಿ. ಇಲ್ಲಿ 8 ಬಂತು. ಆ 8ನ ಮತ್ತೆ ತಗೋಬೇಕು, 4ಇಂದ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಇಲ್ಲಿ 4 ಬಂತಲ್ವಾ, ಈ 4ನ ಮತ್ತೆ ತಗೊಳ್ತೀವಿ, 4ಇಂದನೇ ಸಬ್ಟ್ರ್ಯಾಕ್ಟ್ ಮಾಡಬೇಕು. 0 ಬರುತ್ತೆ. ಎಲ್ಲ ಕಡೆಗೂ ಈ ನಂಬರಿಂದನೇ ಸಬ್ಟ್ರ್ಯಾಕ್ಟ್ ಮಾಡ್ತಾ ಹೋಗಬೇಕು. ಎಲ್ಲಿ ತನಕ ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಂದರೆ 0 ಬರೋ ತನಕನೂ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ ಎಷ್ಟು ಸಲ ಸಬ್ಟ್ರ್ಯಾಕ್ಷನ್ ಮಾಡಿದ್ದೀವಿ ಅಂತ ನೋಡ್ಕೋಬೇಕು. 1 2 3. ಸೊ 3 ಟೈಮ್ಸ್ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಆನ್ಸರ್ ಏನಾಗುತ್ತೆ? 3 ಆಗುತ್ತೆ. ಸೊ ದಿಸ್ ಇಸ್ ಒನ್ ಮೆಥಡ್. ನೆಕ್ಸ್ಟ್ ಬಿ 25 ಡಿವೈಡೆಡ್ ಬೈ 5. ಇಲ್ಲೂ ಅಷ್ಟೇ 25ಅಲ್ಲಿ 5ಇಂದ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. 25ಅಲ್ಲಿ 5ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 20 ಆ್ಯಂಡ್ ಇಲ್ಲಿ 20 ತಗೊಳ್ತೀವಿ. ಆ 20ನ ಅಗೇನ್ ಎಲ್ಲ ನಂಬರ್ಸ್ನು 5ಇಂದ ಸಬ್ಟ್ರ್ಯಾಕ್ಟ್ ಮಾಡ್ತಾ ಹೋಗಬೇಕು ಅಂಟಿಲ್ ವಿ ಗೆಟ್ ದ 0. 20ಅಲ್ಲಿ 5 ಹೋದರೆ 15 ಆ್ಯಂಡ್ ಈ 15 ಇಲ್ಲಿ ಬರ್ಕೊಳ್ತೀವಿ. 15ಅಲ್ಲಿ 5 ಹೋದರೆ 10 ನಾನು ಈ 10ನ ಮತ್ತೆ ಬರ್ಕೊಳ್ತೀವಿ. 10ಅಲ್ಲಿ 5 ಹೋದರೆ 5. ಅಗೇನ್ ಯು ಹ್ಯಾವ್ ಟು ಟೇಕ್ 5. 5 ಮೈನಸ್ 5 ಇಸ್ 0. ಸೊ ಅಂಟಿಲ್ 0 ಬರೋ ತನಕನೂ ನಾವು ಡಿವೈಡ್ ಮಾಡ್ತಾ ಹೋಗಬೇಕು. 0 ಬಂದಾಗ ಸ್ಟಾಪ್ ಮಾಡ್ತೀವಿ. ಸೊ 0 ಬರೋದಕ್ಕೆ ಎಷ್ಟು ಸ್ಟೆಪ್ನ ತೊಗೊಂಡಿದ್ದಾರೆ ನೋಡಬೇಕು. 1 2 3 4 5. ಸೊ 25 ಡಿವೈಡೆಡ್ ಬೈ 5 ಅಂದರೆ ಇಟ್ ವಿಲ್ ಗಿವ್ ಯು 5. ನೆಕ್ಸ್ಟ್ 42 divided by 7. minus 7. 42ನಲ್ಲಿ 7ನ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ ಸಬ್ಟ್ರ್ಯಾಕ್ಷನ್ ಎಲ್ರಿಗೂ ಗೊತ್ತಿದೆ, ಗೊತ್ತಿಲ್ಲ ಅಂದರೆ ಮತ್ತೆ ಮಾಡ್ಕೊಳ್ರಿ. 12ಅಲ್ಲಿ 7 ಹೋದರೆ 5. ಇಲ್ಲಿ ಬಾರೋ ತೊಗೊಂಡಿರ್ತೀವಿ. ಸೊ ಇಟ್ ವಿಲ್ ಗಿವ್ 35. 42ನಲ್ಲಿ 7 ಹೋದರೆ ಎಷ್ಟು? 35. ಆ್ಯಂಡ್ ನೆಕ್ಸ್ಟ್ ಅಗೇನ್ 35ಅಲ್ಲಿ 7 ಹೋದರೆ 35ಅಲ್ಲಿ 7 ಹೋದರೆ ಇಟ್ ವಿಲ್ ಗಿವ್ ಯು 27 28. ನೆಕ್ಸ್ಟ್ 28ಅಲ್ಲಿ 7 ಹೋದರೆ ಈ ನಂಬರ್ನ ಇಲ್ಲಿ ತೊಗೊಳ್ತೀವಿ. 28ಅಲ್ಲಿ 7 ಹೋದರೆ 21. ನೆಕ್ಸ್ಟ್ ಮತ್ತೆ 21ನ ತೊಗೋಬೇಕು. 21ಅಲ್ಲಿ 7ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 14. 14ಅಲ್ಲಿ 7ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 7 ಆ್ಯಂಡ್ ಮತ್ತೆ ಈ 7ನ ತೊಗೊಳ್ತೀವಿ. 7ಅಲ್ಲಿ 7 ಅಂದರೆ 0. ಸೊ 0 ಬರೋ ತನಕ ಸಬ್ಟ್ರ್ಯಾಕ್ಟ್ ಮಾಡಿದ್ವಿ. ಎಷ್ಟು ಸ್ಟೆಪ್ಸ್ ಆಯಿತು? 1 2 3 4 5 6. ಸೊ 6 ಸ್ಟೆಪ್ಸ್ ಆ್ಯಂಡ್ 7 6 42. ನೀವು ಡೈರೆಕ್ಟಾಗಿ ಟೇಬಲಿಂದ ಡಿವೈಡ್ ಮಾಡಿದ್ರೆ ಅಷ್ಟೇ ಆನ್ಸರ್ ಬರುತ್ತೆ.
ಸೊ ಡಿ ತಗೊಳ್ಳೋಣ. 30 ಡಿವೈಡೆಡ್ ಬೈ 10. 13ನಲ್ಲಿ 10ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 20 ಆ್ಯಂಡ್ 20ನಲ್ಲಿ 10ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 10. ನೆಕ್ಸ್ಟ್ ವಿ ವಿಲ್ ಟೇಕ್ 10. 10ನಲ್ಲಿ 10 ಹೋದರೆ 0. ಕಂಡೀಷನ್ ಏನು ಅಂದರೆ ಇಲ್ಲಿ ಡಿವೈಡ್ ಮಾಡೋ ನಂಬರ್ ಇರುತ್ತಲ್ಲ ಅದು ಕಾನ್ಸ್ಟೆಂಟಾಗಿರ್ಬೇಕು, ಅದನ್ನೇನು ವೇರಿ ಮಾಡೋಂಗಿಲ್ಲ. ಈ ಬಂದಿರೋ ಅಂಥ ರಿಸಲ್ಟ್ನ ನಾವು ತೊಗೊಂಡು ಅದರಿಂದನೇ ಸಬ್ಟ್ರ್ಯಾಕ್ಟ್ ಮಾಡ್ತಾ ಹೋಗಬೇಕು. ಸೊ 3 ಸ್ಟೆಪ್ಸಲ್ಲಿ ಆಗಿದೆ. 10 3s are 30 and last that is 75 divided by 15. 75 minus 15. 75 ಅಲ್ಲಿ 15ನ ಸಬ್ಟ್ರ್ಯಾಕ್ಟ್ ಮಾಡಿರಿ 60 ಆ್ಯಂಡ್ 16ನಲ್ಲಿ 15ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 45 ಆ್ಯಂಡ್ 45ಅಲ್ಲಿ 15ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 30. ಇದು ಸಬ್ಟ್ರಾಕ್ಷನ್ ಗೊತ್ತಾಗಿಲ್ಲ ಅಂದರೆ ರೈಟ್ ಸೈಡ್ ಕಾಲಮ್ ಹಾಕ್ಕೊಂಡು ಮಾಡಿರಿ. 13ನಲ್ಲಿ 15 ಅಂದರೆ 15 ಆ್ಯಂಡ್ 15ನಲ್ಲಿ 15ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 0. ಸೊ ಇದು ಎಷ್ಟು ಸ್ಟೆಪ್ಸ್ ತಗೊಂಡೆ? 1 2 3 4 5. ಸೊ this indicates the number of steps in repeated subtraction. So this is how we are going to solve. So let us discuss the one more method of division, that is a division by reverse process ಅಂತ ಹೇಳ್ತೀವಿ. ಮಲ್ಟಿಪ್ಲಿಕೇಶನ್ ಇಂದ ನಾವು ಹೆಂಗೆ ಡಿವಿಷನ್ ಮಾಡೋದು ಅಂತ. ಎಕ್ಸಾಂಪಲ್ ತಗೋಣ. 84 divided by 4. 84 divided by 4 ಹೆಂಗೆ ಡಿವಿಷನ್ ಮಾಡೋದು ಅಂದರೆ ಇದನ್ನ ನಾವು ಮಲ್ಟಿಪ್ಲಿಕೇಶನ್ ಥರನೂ ಮಾಡ್ತಾ ಹೋಗ್ತೀವಿ. ಸೊ ಅಬ್ಸರ್ವ್ ಮಾಡಿರಿ ಕರೆಕ್ಟಾಗಿ. ಸೊ ಇಲ್ಲಾದರೂ ಬರಿಬೋದು, ಮೇಲ್ಗಡೆ ಆದರೂ ಬರಿಬೋದು. ದಟ್ ವಿಲ್ ಬೋತ್ ವಿಲ್ ಗಿವ್ ಯು ಅ ಸೇಮ್ ಆನ್ಸರ್. ಫೋರಿಂದ ಡಿವೈಡ್ ಮಾಡ್ಕೊಳ್ತೀವಿ. ಫಸ್ಟ್ ನಂಬರ್ನ ಒಂದು ನಂಬರ್ ಯಾವಾಗ ತೊಗೊಳ್ತೀವಿ ಅಂದರೆ ಇಲ್ಲಿ 4 8. ಸೊ 4 ಗ್ರೇಟರ್ ದ್ಯಾನ್ 8 ಇದೆ. 8 ಗ್ರೇಟರ್ ದ್ಯಾನ್ 4. 8 4ಗಿಂತ ದೊಡ್ಡದಿದೆ. ಸೊ ಅವಾಗ ಸಿಂಗಲ್ ನಂಬರ್ನೇ ತೊಗೊಂಡು ಡಿವೈಡ್ ಮಾಡ್ತೀವಿ. 4 ಟೇಬಲಲ್ಲಿ ಚೆಕ್ ಮಾಡಿರಿ. 4 1s are 4, 4 2s are 8. 8 4 ಟೇಬಲಲ್ಲಿ ಇದೆ. ಸೊ ವಿಲ್ ರೈಟ್ ಇಟ್ ಆಸ್ 4 2s are 8. 8ಅಲ್ಲಿ 8 ಹೋದರೆ 0 ಆ್ಯಂಡ್ here we will take 4 down. next step ಅಲ್ಲಿ 4ನ ಕೆಳಗಡೆ ತಗೊಳ್ತೀವಿ. 4 1s are 4. ಇಲ್ಲಿ ಸಬ್ಟ್ರ್ಯಾಕ್ಟ್ ಮಾಡಬೇಕು ಯಾವಾಗಲೂ. 4ಅಲ್ಲಿ 4 ಹೋದರೆ 0. ಸೊ ಇದು ಸ್ಟ್ಯಾಂಡರ್ಡ್ ಮೆಥಡ್ ಆಫ್ ಡಿವಿಷನ್ ಅಂತ ಹೇಳ್ತೀವಿ. ಸೊ ಡಿವಿಷನ್ ಅಂತ ಕೇಳಿದ್ರೆ ಯಾವ ಸಬ್ಟ್ರಾಕ್ಷನ್ ಮೆಥಡ್ ಆಗಲಿ ಗ್ರೂಪಿಂಗ್ ಮೆಥಡ್ ಆಗಲಿ ಫಾಲೋ ಮಾಡಲ್ಲ, ಇದೇ ಮೆಥಡ್ನ ಫಾಲೋ ಮಾಡಿ. ದಿಸ್ ಇಸ್ ಅ ಸ್ಟ್ಯಾಂಡರ್ಡ್ ಮೆಥಡ್. ಇಲ್ಲಿ ಯಾವುದ್ಯಾವುದಕ್ಕೆ ಏನು ಅಂತಾರೆ ಅಂತ ಕರೆಕ್ಟಾಗಿ ಗೊತ್ತಿರಬೇಕು. ದಿಸ್ ಇಸ್ ರಿಮೈಂಡರ್, ಇದನ್ನ ಕೋಶಂಟ್ ಅಂತ ಕರಿತೀವಿ. ಇದು ಕೋಶಂಟ್, ದಿಸ್ ಇಸ್ ರಿಮೈಂಡರ್ ಆ್ಯಂಡ್ this is dividend. This is dividend and this is divisor ಅಂತ ಹೇಳ್ತೀವಿ. So you have to learn what is divisor. This is divisor. ಈ ಪೊಸಿಷನಲ್ಲಿ ಏನು ಬರೀತೀವಲ್ಲ, this is divisor, this is dividend. ಅಂದರೆ dividend ಅಂದರೆ ಅದನ್ನು ಡಿವೈಡ್ ಮಾಡ್ಕೊಳ್ಳುತ್ತೆ. This is dividend, this is divider and this is quotient and remainder. These are the 4 standard methods. and ಇದನ್ನ ವೆರಿಫಿಕೇಷನ್ ಮಾಡ್ತೀವಿ. ನಾವು ಮಾಡಿರೋದು ಕರೆಕ್ಟ್ ಇದೇನೋ ಇಲ್ಲೋ ಅಂತ ವೆರಿಫಿಕೇಷನ್ ಮಾಡ್ತೀವಿ. ಸೊ ಲೆಟ್ ಅಸ್ ಸಿ ಹೌ ಟು ಡೂ ದ ವೆರಿಫಿಕೇಷನ್. ವೆರಿಫಿಕೇಷನಿಗೆ ಒಂದು ಫಾರ್ಮುಲಾನೇ ಇದೆ. ಏನಂದರೆ ದಟ್ ಈಸ್ ಡಿವೈಡೆಂಟ್. ಡಿವೈಡೆಂಟ್ ಈಸ್ ಈಕ್ವಲ್ಸ್ ಟು dividend is equals to divisor into quotient, isn't it? Divisor into quotient
ಪ್ಲಸ್ ಡಿವೈಸರ್ ಇಂಟು ಕೋಶನ್ ಪ್ಲಸ್ ರಿಮೈಂಡರ್. ಸೊ ಇಲ್ಲಿ ಸ್ಪೇಸ್ ಇಲ್ಲ, ಇಲ್ಲೇ ಬರ್ಬಿಡ್ತೀನಿ ಕೆಳಗಡೆ. ಡಿವೈಡೆಂಟ್ ಇಸ್ ಈಕ್ವಲ್ಸ್ ಟು divisor into quotient plus remainder. So this is the verification formula. ಹೆಂಗೆ ವೆರಿಫೈ ಮಾಡೋದು ಅಂದರೆ ಡಿವೈಸರ್. ಸೊ ಡಿವೈಸರ್ ಏನಿದೆ 4 ಇಂಟು ಕೋಶಂಟ್ ಏನಿದೆ 21 ಪ್ಲಸ್ ರಿಮೈಂಡರ್ ನಮಗೆ 0 ಬಂದಿದೆ. ಸೊ 0. ಈಗ 4 ಇಂಟು 21ನ ಮಲ್ಟಿಪ್ಲೈ ಮಾಡಿ. 4 1s 4 ಆ್ಯಂಡ್ 4 2s 8. 84 ಪ್ಲಸ್ 0. ಸೊ 84 ಪ್ಲಸ್ 0 ಅಂದರೆ ಇಟ್ ವಿಲ್ ಗಿವ್ ಯು 84 ಓನ್ಲಿ, ಇಸ್ಂಟ್ ಇಟ್? ಸೊ 84 ಪ್ಲಸ್ 0 ಅಂದರೆ 84 ಬರುತ್ತೆ. ದಟ್ ಈಸ್ ಈಕ್ವಲ್ಸ್ ಟು ಡಿವೈಡೆಂಟ್. ಸೊ ಡಿವೈಸರ್ ಇಂಟು ಕೋಶಂಟ್ನ ಮಲ್ಟಿಪ್ಲೈ ಮಾಡಿ ರಿಮೈಂಡರ್ನ ಆ್ಯಡ್ ಮಾಡಿದಾಗ ನಮಗೆ ಡಿವೈಡೆಂಟ್ ವಾಪಸ್ ಬರ್ತಿದೆ. ದಟ್ ಈಸ್ ಈಕ್ವಲ್ಸ್ ಟು 84. ಸೊ ಅವಾಗ ಬಂತು ಅಂದರೆ ನಾವು ಅದನ್ನ ಏನು ಹೇಳ್ತೀವಿ? ವೆರಿಫೈಡ್ ಅಂತ ಹೇಳ್ತೀವಿ. ಸೊ ಅದು ವೆರಿಫಿಕೇಷನ್ ಆಗಿಲ್ಲ ಅಂದರೆ ಇಟ್ ಈಸ್ ನಾಟ್ ವೆರಿಫೈಡ್ ಅಂತ ಹೇಳ್ತೀವಿ. ಸೊ ಬೇಸಿಕ್ ಥಿಂಗ್ಸ್ ಏನು ಡಿವಿಷನಲ್ಲಿ? ದಿಸ್ ಇಸ್ ಡಿವೈಡೆಂಟ್, ಡಿವೈಸರ್, ಕೋಶಂಟ್ ಆ್ಯಂಡ್ ರಿಮೈಂಡರ್. And formula for verification is equals to dividend is equals to divisor into quotient plus remainder. So these are the basic things about division. Let's start exercise now based on this concept. Let us start. That is exercise 2.1. Exercise 2.1. First question, first question. 48 divided by 6 and second one 36 divided by 3. So first step ಅಲ್ಲಿ ಏನು ಮಾಡ್ಕೋಬೇಕು? 6 ಇಲ್ಲಿ ಬರ್ಕೊಳ್ತೀವಿ, 48 ಇಲ್ಲಿ ಬರ್ಕೊಳ್ತೀವಿ. ಸೊ 48ನ 6ಇಂದ ಡಿವೈಡ್ ಮಾಡಬೇಕು. 6 ಟೇಬಲ್ಸ್ ಹೇಳ್ಕೊಳ್ತಾವ್ರೆ. 6 1s 6, 6 2s 12, 6 3s 18, 6 4s 24, 6 5s 30 ಆ್ಯಂಡ್ 6 6 ಇದೇ ಥರ ಹೇಳ್ಕೊಳ್ತಾ ಹೋಗ್ತೀರಿ. 6ನ ಎಷ್ಟರಿಂದ 48 ಬರುತ್ತೆ ಅಂತ ನೋಡಿರಿ. 6 8s 48, 6 8s 48. ಸೊ 6 8 ಹಿಯರ್ 40, ಯಾವ 6 8s. ಸೊ 8ನ ಇಲ್ಲಿ ಬರಿತೀವಿ, ಇಲ್ಲಿ 48 ಬರೀತೀವಿ. ಸಿ ಯಾವಾಗ 48ನ ಒಟ್ಟಿಗೆ ತೊಗೋಬೇಕು, ಎರಡು ನಂಬರ್ನ ಒಟ್ಟಿಗೆ ತೊಗೋಬೇಕು ಅಂದರೆ ಸಿ ಇಲ್ಲಿ 6 ಇದೆ, 4 6ಗಿಂತ ಸ್ಮಾಲರ್ ನಂಬರ್ ಇದೆ, ಆಗ ನಾವು ಎರಡು ನಂಬರ್ನ ಒಟ್ಟಿಗೆ ತೊಗೊಂಡು ಡಿವೈಡ್ ಮಾಡ್ತೀವಿ. 6 8s 48, 8ಅಲ್ಲಿ 8 ಹೋದರೆ 0 ಆ್ಯಂಡ್ 4ಅಲ್ಲಿ 4 ಹೋದರೆ 0. ಅವ್ರ ಕ್ವೆಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಫೈಂಡ್ ದ ಕೋಶಂಟ್ ಆ್ಯಂಡ್ ರಿಮೈಂಡರ್ ಅಂತ ಕೇಳಿದ್ದಾರೆ. ಸೊ ದಿಸ್ ಈಸ್ ದ ಕೋಶಂಟ್. ಸೊ ಕೋಶಂಟ್ ಎಷ್ಟಿದೆ? 8 and remainder is 0, isn't it? Next 36 divided by 3 ಅಂದರೆ 3 ಇಂದ ಡಿವೈಡ್ ಮಾಡ್ತೀವಿ. 3 1s 3, ಹೌದಾ? 3ಅಲ್ಲಿ 3 ಹೋದರೆ 0. ನೆಕ್ಸ್ಟ್ ನಂಬರ್ನ ಡೌನ್ ಮಾಡ್ಕೋಬೇಕು, ದಟ್ ಈಸ್ 6. 3 ಯಾವ ಟೇಬಲಿಂದ 6 ಹೋಗುತ್ತೆ? 3 2s 6, 6ಅಲ್ಲಿ 6 ಹೋದರೆ 0. ದಿಸ್ ಇಸ್ ಕಾಲ್ಡ್ ಕೋಶಂಟ್, ದಿಸ್ ಇಸ್ ಕಾಲ್ಡ್ remainder. So quotient is equals to 12 and remainder is equals to 0. So this is the solution. Let's take third question. 55 divided by 4 and fourth one 72 divided by 7. 55 ಇಲ್ಲಿ 4 ಬರ್ಕೊಳ್ತೀವಿ. 5 ಅಂದರೆ
4ಗಿಂತ ಗ್ರೇಟರ್ ನಂಬರ್ ಇದೆ, ಸೊ ಸಿಂಗಲ್ ಡಿಜಿಟ್ನೇ ತೊಗೊಂಡು ಡಿವೈಡ್ ಮಾಡ್ಬೋದು. 4 1s 4, 5 4 ಹೋದರೆ 1 ಆ್ಯಂಡ್ 5 ಡೌನ್. ಸೊ ಈಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. 15 4 ಟೇಬಲಲ್ಲಿ ಬರುತ್ತೆ, ಚೆಕ್ ಮಾಡಿ. 4 1s 4, 4 2s 4 1s 4, 4 2s 8, 4 3s 12, 4 4s 16. ಸೊ 4 ಟೇಬಲ್ಗೆ 16 ಇದೆ, ನಾಟ್ 15 ಇಲ್ಲ. ಸೊ 16 ತೊಗೊಳಕ್ಕೆ ಬರಲ್ಲ, ಯಾಕಂದರೆ 15ಗಿಂತ ಚಿಕ್ಕ ನಂಬರ್ ಯಾವುದಿದೆ ಅದನ್ನೇ ತೊಗೊಳ್ಳಿ. 15ಗಿಂತ ಸ್ಮಾಲರ್ ನಂಬರ್ ಯಾವುದು? 12. ಸೊ 4 8s 12 ಬರುತ್ತೆ, 4 3s 12. 5 2 ಹೋದರೆ 3 ಆ್ಯಂಡ್ 1 1 ಹೋದರೆ 0. ಸೊ ಇನ್ನೊಂದು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು, ರಿಮೈಂಡರ್ ಯಾವಾಗಲೂ ನಮಗೆ ಡಿವೈಸರ್. ಸೊ ಈ ಡಿವೈಸರ್ಗಿಂತ ಕಡಿಮೆ ಇರಬೇಕು. ಸೊ ಡಿವೈಸರ್ 4 ಇದೆ, ರಿಮೈಂಡರ್ 4ಗಿಂತ ಕಡಿಮೆ ಅಂದರೆ 3 ಇದೆ. ಸೊ ದಿಸ್ ಇಸ್ ಕರೆಕ್ಟ್. ಯಾವಾಗ ರಿಮೈಂಡರ್ ಡಿವೈಸರ್ಗಿಂತ ಜಾಸ್ತಿ ಬಂತು ಅಂದರೆ ನೀವೇನು ರಾಂಗ್ ಮಾಡಿದ್ದೀರಿ ಅಂತ ಅರ್ಥ. ಸೊ ರಿಮೈಂಡರ್ ಯಾವಾಗಲೂ ನಮಗೆ ಡಿವೈಸರ್ಗಿಂತ ಸ್ಮಾಲರ್ ನಂಬರೇ ಬರಬೇಕು. ಸೊ ಇಯರ್ ಕ್ವೆಶನ್ನ ಕ್ಯೂ ಅಂತ ಬರಿತೀನಿ, ದಟ್ ಈಸ್ 13 ಆ್ಯಂಡ್ ರಿಮೈಂಡರ್ ಈಸ್ 3. ಆ್ಯಂಡ್ ಲೆಟ್ಸ್ ಟೇಕ್ 4th ಕ್ವೆಶನ್. 7 ಟೇಬಲಲ್ಲಿ 7 7 10s 70 ಅಂತ ನೀವು ಡೈರೆಕ್ಟಾಗಿ ತೊಗೋಬೋದು. 7 10s 70 ಆರ್ 7 1s 7 ಅಂತ ತೊಗೊಂಡು ನೀವು 2 ಡೌನ್ ಮಾಡಿಕೊಂಡು ಮತ್ತು 7 0s 0 ಅಂತಲೇ ಮಾಡ್ಬೋದು. ಬೋತ್ ವಿಲ್ ಗಿವ್ ಯು ದ ಸೇಮ್ ಆನ್ಸರ್. 7 10s 70, 2 ಅಲ್ಲಿ 0 ಹೋದರೆ 2 ಆ್ಯಂಡ್ 7 ಅಲ್ಲಿ 7 ಹೋದರೆ 0. ಸೊ ಕ್ವೋಷನ್ನ ಕ್ಯೂ ಅಂತ ಬರಿತೀನಿ, ಕ್ವೋಷನ್ 10 and remainder 2. So quotient 10 and remainder 2. And so this is how you will going to solve. Let's take second main. So ಈಗ ನೀವು ಫಸ್ಟ್ ಮೇನಲ್ಲಿ 2 ಡಿಜಿಟ್ನ 1 ಡಿಜಿಟಿಂದ ಡಿವೈಡ್ ಮಾಡಿದ್ರಿ. ಸೆಕೆಂಡ್ ಮೇನಲ್ಲಿ 3 ಡಿಜಿಟ್ಸ್ ಇದೆ. ಸೊ 3 ಡಿಜಿಟ್ಸ್ ಇದ್ದಾಗ ಹೆಂಗೆ ಡಿವೈಡ್ ಮಾಡೋದು ನೋಡೋಣ. ಸೆಕೆಂಡ್ ಮೇನ್, first one 232 divided by 4. say 4 ಇಲ್ಲಿ 2 ಇದೆ, 2 is smaller than 4. ಆಗ ಏನು ಮಾಡಬೇಕು, 2 ನಂಬರ್ಸ್ನ ಒಟ್ಟಿಗೆ ತಗೊಳ್ಳಿ. 23 4ಇಂದ ಡಿವೈಡ್ ಆಗುತ್ತೆ, ಚೆಕ್ ಮಾಡಿ. 4 1s 4, 4 2s 8. ಅದೇ ಥರ ನೀವು ಚೆಕ್ ಮಾಡ್ತಾಯಿದ್ರೆ 4 5s 20, 4 6 24. ಸೊ 24 ತೊಗೊಳಕ್ಕಾಗಲ್ಲ, ಸೊ ಅದಕ್ಕಿಂತ ಸ್ಮಾಲರ್ ನಂಬರ್ ಯಾವುದು? 20. ಸೊ ವಿ ವಿಲ್ ಟೇಕ್ 4 5s 20. 3 ಅಲ್ಲಿ 0 ಹೋದರೆ 3 ಆ್ಯಂಡ್ 2 ಅಲ್ಲಿ 2 ಹೋದರೆ 0 2. ಈಗ 32 ಆಯಿತು. ಸೊ ಇದೇ ಥರ 4 ಟೇಬಲಲ್ಲಿ ಮತ್ತೆ ಟೇಬಲ್ ಹೇಳ್ಕೊಳ್ತಾ ಹೋಗ್ರಿ. 4 6 24, 4 7s 28 ಆ್ಯಂಡ್ 4 8s 32. 4 8s 32 ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. 4 8s 32. 2 ಅಲ್ಲಿ 2 ಹೋದರೆ 0, 3 ಅಲ್ಲಿ 3 ಹೋದರೆ 0. ಸೊ ಕ್ವೋಷಂಟ್ ಏನು ಬಂತು? 58, ರಿಮೈಂಡರ್ 0. ಸೊ ಎಲ್ಲಿಗೆ ಡಿವಿಷನ್ ಸ್ಟಾಪ್ ಮಾಡಬೇಕು ಅಂದರೆ ರಿಮೈಂಡರ್ 0 ಅಥವಾ ಡಿವೈಸರ್ಗಿಂತ ಸ್ಮಾಲರ್ ನಂಬರ್ ಬಂದಾಗ ಡಿವಿಷನ್ನ ಸ್ಟಾಪ್ ಮಾಡ್ತೀವಿ. ಸೊ ಲೆಟ್ಸ್ ಟೇಕ್ ಸೆಕೆಂಡ್ ಕ್ವೆಶನ್. 474 divided by 6. ಫೋರ್ 6ಗಿಂತ ಸ್ಮಾಲರ್ ನಂಬರ್ ಇದೆ. ಸೊ ಏನು ಮಾಡ್ತೀವಿ, ಎರಡು ನಂಬರ್ನ ಒಟ್ಟಿಗೆ ತಗೊಳ್ತೀವಿ. 47 6 ಟೇಬಲಲ್ಲಿ ಬರಲ್ಲ, ಅದಕ್ಕಿಂತ ಸ್ಮಾಲರ್ ನಂಬರ್ ಯಾವ್ದು ಬರುತ್ತೆ ನೋಡ್ಕೊಳ್ತೀವಿ. ಸೊ 6 7s 42, 6 7s 42 ಆ್ಯಂಡ್ 7 ಅಲ್ಲಿ 2 ಹೋದರೆ ಎಷ್ಟಾಗುತ್ತೆ? 5. 4 ಅಲ್ಲಿ 4 ಹೋದರೆ 0. ನೆಕ್ಸ್ಟು 4ನ ಡೌನ್ ಮಾಡ್ಕೊಳ್ತೀವಿ. 6 9s 54, ಹೌದಲ್ವಾ? 6 9s 54. ಟೇಬಲ್ ಕರೆಕ್ಟಾಗಿ ಬಂದರೆ ಮಾತ್ರ ಡಿವಿಷನ್ ಮಾಡೋಕ್ಕೆ ಬರುತ್ತೆ, ಇಲ್ಲಾಂದರೆ ಡಿವಿಷನ್ ಬರಲ್ಲ. 4 ಅಲ್ಲಿ 4 ಹೋದರೆ 0 ಆ್ಯಂಡ್ 5 5 0. ಕ್ವೋಷಂಟ್ ಏನಾಯಿತು? 79 ಆ್ಯಂಡ್
remainder will become 0. Next, 255 divided by 11. 255 divided by 11. ಸೊ ಇಲ್ಲೂ 2 ಡಿಜಿಟ್ಸ್ನ ಡೈರೆಕ್ಟಾಗಿ 2 ಡಿಜಿಟ್ಸ್ನ ತಗೋಬೋದು. 25 11ಗಿಂತ ದೊಡ್ಡ ನಂಬರ್ ಇದೆ, ಸೊ ಡೈರೆಕ್ಟಾಗಿ ತಗೊಳ್ತೀರಿ. 11 2s 22, 11 2s 22, 5 2 ಹೋದರೆ 3 ಆ್ಯಂಡ್ 12 2 ಹೋದರೆ 0. 5 ಡೌನ್ ಮಾಡ್ಕೊಳ್ತೀವಿ. 35 11 3s 33, 11 3s 33, 5 3 ಹೋದರೆ 2 ಆ್ಯಂಡ್ 3 3 ಹೋದರೆ 0. ಸೊ ಇದು 35 ಇದೆ, 35ಗಿಂತ ಸ್ಮಾಲರ್ ನಂಬರ್ನೇ ತೊಗೋಬೇಕು ನಾವು. ಕ್ವಶನ್ ವಿಲ್ ಗಿವ್ ಯು 23 ಆ್ಯಂಡ್ ರಿಮೈಂಡರ್ 2. ಅಬ್ಸರ್ವ್ ಮಾಡಿರಿ, ರಿಮೈಂಡರ್ ಕ್ವಶನ್ 11 ಇದೆ, ಅದಕ್ಕಿಂತ ಸ್ಮಾಲರ್ ಇದೆ. ಸೊ ಇಟ್ ಈಸ್ ಅ ಕರೆಕ್ಟ್ 23 ಆ್ಯಂಡ್ 2. ಆ್ಯಂಡ್ ಲೆಟ್ಸ್ ಟೇಕ್ ಲಾಸ್ಟ್ ಕ್ವಶನ್ ಇನ್ ದಿಸ್ ಮೇನ್. ದಟ್ ಈಸ್ 527 by 12. 527. ಸೊ ಎ ಬಿ ಸಿ ಡಿ ಅಂತ ಹಾಕ್ಕೊಂಡಿದ್ದೀನಿ. 1 2 3 4 ಅಂತಲೇ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ, ಅದನ್ನೇ ಫಾಲೋ ಮಾಡಿರಿ. 527 divided by 12. ನೋಡಿರಿ, ಟೇಬಲ್ ಬಂದಿಲ್ಲ ಅಂದರೆ ನಿಮಗೆ ಕಷ್ಟ ಆಗುತ್ತೆ. ಸೊ ಟೇಬಲ್ನ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಸೊ 12ಅಲ್ಲಿ 52 ಹೋಗುತ್ತಾ ಚೆಕ್ ಮಾಡಿರಿ. 52 ಹೋಗಲ್ಲ. 52ಗಿಂತ ಸ್ಮಾಲರ್ ನಂಬರ್ ಅಂದರೆ 12 4s 48. ಸೊ 12 1s 12 ಆಗುತ್ತೆ. 12 2s 24, 12 3s 36, 12 4s 48, 12 5s 60. ಸೊ 60 ಇದೆ, ನಾಟ್ 52 ಇಲ್ಲ. ಅದಕ್ಕಿಂತ ಸ್ಮಾಲರ್ ನಂಬರ್ ಯಾವುದು? 48. ಸೊ 12 4s 48 ತಗೊಳ್ತೀವಿ. ಆ್ಯಂಡ್ 2 ಅಲ್ಲಿ 8ನ ಸಬ್ಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ, ಏನು ಮಾಡ್ತೀವಿ? ಬಾರೋ ತೊಗೊಳ್ತೀವಿ. 12 ಆಯಿತು. 12ಅಲ್ಲಿ 8 ಹೋದರೆ 4 ಆ್ಯಂಡ್ 4ಅಲ್ಲಿ 4 ಹೋದರೆ 0. ನೆಕ್ಸ್ಟ್ 7 ಡೌನ್ ಮಾಡ್ಕೊಳ್ತೀವಿ. 47. ಸೊ 47 ಕೂಡ 12ಅಲ್ಲಿಲ್ಲ. 36 ಇದೆ. 12 3s 36. 7ಅಲ್ಲಿ 6 ಹೋದರೆ 1, 4ಅಲ್ಲಿ 3 ಹೋದರೆ 1. ಸೊ ಸಿ, ನಮಗೆ ರಿಮೈಂಡರ್ 12ಗಿಂತ ಕಡಿಮೆ ಇದೆ 11. ಸೊ ಇಟ್ ಈಸ್ ದ ಕರೆಕ್ಟ್. ಸೊ ಕ್ವಶನ್ ಈಸ್ 43 ಆ್ಯಂಡ್ ರಿಮೈಂಡರ್ ಈಸ್ 11. ಸೊ ದಿಸ್ ಇಸ್ ಹೌ ವಿಲ್ ಗೋಯಿಂಗ್ ಟು ಸಾಲ್ವ್. ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟು ಮಿಸ್ಟೇಕ್ಸ್ ಕಡಿಮೆ ಆಗುತ್ತೆ. ಸೊ ಕರೆಕ್ಟಾಗಿ ಕ್ವಶನ್ ಮ್ಯಾನ್ ರಿಮೈಂಡರ್ ಸಬ್ಟ್ರಾಕ್ಷನ್ ಕೂಡ ಕರೆಕ್ಟಾಗಿ ಮಾಡಬೇಕು. ಆ್ಯಂಡ್ ಟೇಬಲ್ಸ್ನ ಕರೆಕ್ಟಾಗಿ ಕಲ್ತ್ಕೋಬೇಕು, ಆಗ ಡಿವಿಷನ್ ನಿಮಗೆ ಈಸಿ ಆಗುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ಸ್ ಡಿಸ್ಕಸ್ ರಿಮೈನಿಂಗ್ ಪ್ರಾಬ್ಲಮ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.